ವೀಕ್ಷಕರ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ವಾಸುದೇವ್ ಮಾರ್ನಾಡ್. ನೀವು ಡಿಮಾರ್ಟ್ ಕಂಪನಿಯ ಸ್ಥಾಪಕ ರಾಧಾಕಿಶನ್ ದಮಾನಿಯವರ ಬಗ್ಗೆ ಕೇಳಿದ್ದೀರಿ. ಆದರೆ ನಾವಿವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೊಬ್ಬ ಷೇರು ಹೂಡಿಕೆದಾರ ರಮೇಶ್ ದಮಾನಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಮೇಶ್ ದಮಾನಿ ಮತ್ತು ರಾಧಾಕಿಶನ್ ದಮಾನಿ ಸಂಬಂಧಿಕರೂ ಅಲ್ಲ. ಆದರೆ ಇವರಿಬ್ಬರು ಷೇರು ಮಾರುಕಟ್ಟೆಯ ದೊಡ್ಡ ಹೂಡಿಕೆದಾರರು. ಇದಕ್ಕೂ ಮುನ್ನ ಒಂದು ಹಿನ್ನೆಲೆಯನ್ನು ಮನನ ಮಾಡಿಕೊಳ್ಬೇಕು. ಭಾರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆ ಇದ್ದರೂ ಕೂಡ ಕಳೆದ ಕೆಲವು ದಶಕಗಳಿಂದ ಈಚೆಗೆ ಮಹತ್ವದ ಪರಿವರ್ತನೆ ಆಗ್ತಾ ಇದೆ. ಹೊಸ ಭಾರತ ಜಾಗತಿಕ ಮಟ್ಟದಲ್ಲಿ ಪ್ರಭಾವಶಾಲಿ ಆಗ್ತಾ ಇದೆ. ಈಗಿನ ಭಾರತ ಪ್ರಪಂಚಕ್ಕೆ ವಿಶಾಲ ಮಾರುಕಟ್ಟೆಯಾಗಿ ಮಾತ್ರ ಉಳಿದಿಲ್ಲ, ಜಾಗತಿಕ GDPಗೆ ತನ್ನದೇ ಕೊಡುಗೆಯನ್ನು ಕೊಡ್ತಾ ಇದೆ. 90ರ ದಶಕದಲ್ಲಿ ಉದಾರೀಕರಣಕ್ಕೆ ದೇಶ ತೆರೆದುಕೊಂಡ ಬಳಿಕ ಇಡೀ ಆರ್ಥಿಕತೆ ಚೇತರಿಸಿಕೊಂಡಿದೆ. 1991ರ ಬಳಿಕ ಒಂದಷ್ಟು ಮಂದಿ ಭಾರತೀಯರು ಭವ್ಯ ಭಾರತದ ಬೆಳವಣಿಗೆಯನ್ನು ಮನಗಂಡು ಅದರ ಲಾಭವನ್ನು ಪಡೆಯೋದಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಆರಂಭಿಸಿದರು. ಇಂದು ನಾವು ನೋಡ್ತಾ ಇರುವ ಸ್ಟಾಕ್ ಮಾರ್ಕೆಟ್ನ ದಿಗ್ಗಜ ಹೂಡಿಕೆದಾರರೆಲ್ಲ 90ರ ದಶಕದಲ್ಲಿಯೇ ಹೂಡಿಕೆಯನ್ನು ಶುರು ಮಾಡಿದಂಥವರು. ಅಂಥವರಲ್ಲೊಬ್ಬರು ರಮೇಶ್ ದಮಾನಿ. ಸ್ವಾರಸ್ಯಕರ ಸಂಗತಿ ಏನೆಂದರೆ, ರಮೇಶ್ ದಮಾನಿಯವರು 1993ರಲ್ಲಿ NR ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ ಕಂಪನಿಯು ಷೇರು ಮಾರುಕಟ್ಟೆಯನ್ನು IPO ಮೂಲಕ ಪ್ರವೇಶಿಸಿದಾಗ ಅದರ ಷೇರುಗಳು ಭವಿಷ್ಯದಲ್ಲಿ ಭಾರೀ ಬೆಲೆ ಬಾಳ್ತವೆ ಅನ್ನೋದನ್ನು ಮೊದಲೇ ಗುರುತಿಸಿದವರು. ಜೊತೆಗೆ ಅಂದೇ 10 ಲಕ್ಷ ರೂಪಾಯಿಗಳನ್ನು ಇನ್ಫೋಸಿಸ್ನಲ್ಲಿ ಹೂಡಿಕೆ ಮಾಡಿದರು. ಮುಂದೆ ಅದು ಅವರು ಅಂದುಕೊಂಡಂತೆ 100 ಪಟ್ಟು ಬೆಳೀತು. ರಮೇಶ್ ದಮಾನಿಯವರ ಆರಂಭಿಕ ಹಂತದ ಮಹತ್ವದ ಹೂಡಿಕೆಗಳಲ್ಲಿ ಇನ್ಫೋಸಿಸ್ ಕೂಡ ಸೇರಿತ್ತು. ಅಮೆರಿಕದ ಸಾಫ್ಟ್ವೇರ್ ಕೋಡಿಂಗ್ ಬಗ್ಗೆ ತಿಳಿದುಕೊಂಡಿದ್ದಂಥ ರಮೇಶ್ ದಮಾನಿಯವರಿಗೆ ಇನ್ಫೋಸಿಸ್ನ ಭವ್ಯ ಭವಿಷ್ಯ ಆಗಲೇ ಕಂಡಿತ್ತು. ರಮೇಶ್ ದಮಾನಿಯವರು ಹೈದರಾಬಾದ್ನಲ್ಲಿ ಜನಿಸಿದರು. ಅವರ ತಂದೆ 1960ರಿಂದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿದ್ದರು. ಹೀಗಾಗಿ ಮನೆಯಲ್ಲಿ ಬಾಲ್ಯದಿಂದಲೇ ಷೇರು ಮಾರುಕಟ್ಟೆಯ ಆಗು ಹೋಗುಗಳ ಬಗ್ಗೆ ರಮೇಶ್ ದಮಾನಿಯವರು ಆಲಿಸ್ತಾ ಇದ್ದರು. ಸ್ಟಾಕ್ ಮಾರ್ಕೆಟ್ ಕುರಿತ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳನ್ನು ಓದುವ ಹವ್ಯಾಸ ಅವರಿಗಿತ್ತು. 60ರ ದಶಕದಲ್ಲಿ ಷೇರು ಮಾರುಕಟ್ಟೆ ಬಗ್ಗೆ ಜನರಿಗೆ ಅಷ್ಟಾಗಿ ತಿಳಿದಿರಲಿಲ್ಲ. 1977ರಲ್ಲಿ ಅಂದಿನ ಕೈಗಾರಿಕಾ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರು ಬಹುರಾಷ್ಟ್ರೀಯ ಕಂಪನಿಗಳು MNCಗಳು ಭಾರತದಲ್ಲಿ ಬಿಸ್ನೆಸ್ ಮಾಡಬೇಕಿದ್ರೆ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಣಿಯಾಗಿ ತಮ್ಮ ನಿರ್ದಿಷ್ಟ ಷೇರುಗಳನ್ನು ಮಾರಾಟಕ್ಕೆ ಇಡಬೇಕು ಅಂತ ಕಾನೂನೊಂದನ್ನು ಜಾರಿಗೊಳಿಸಿದರು. ಇದರಿಂದಾಗಿ ನೆಸ್ಲೆ, ಕೋಲ್ಗೇಟು, ಗ್ಲಾಸ್ಕೋ ಮುಂತಾದ ಬಹುರಾಷ್ಟ್ರೀಯ ಕಂಪನಿಗಳು ಷೇರುಗಳನ್ನು ಅಗ್ಗದ ದರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಲಭಿಸುವಂತಾಯಿತು. ಹೀಗಾಗಿ ರಮೇಶ್ ದಮಾನಿಯವರ ತಂದೆಗೂ ಒಳ್ಳೆಯ ಅವಕಾಶ ಸೃಷ್ಟಿಯಾಯಿತು. ಮಗ ರಮೇಶ್ ದಮಾನಿಯವರು ಷೇರು ಮಾರುಕಟ್ಟೆಗೆ ಪ್ರವೇಶಿಸುವ ಮುನ್ನವೇ ಅವರ ತಂದೆ 20ರಿಂದ 30 ವರ್ಷಗಳವರೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಿದರು. ಮಗನನ್ನು ಅಮೆರಿಕಕ್ಕೆ ಉನ್ನತ ಶಿಕ್ಷಣಕ್ಕೆ ಕಳಿಸಿದರು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಆರಂಭಿಸಿದ ಹೇಗೆ ಹಾಗಾದರೆ ರಮೇಶ್ ದಮಾನಿ? ಮುಂಬೈನಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿ ಪೂರ್ಣಗೊಳಿಸಿದ ಬಳಿಕ ಅಮೆರಿಕಾದಲ್ಲಿ MBA ಪದವಿ ಪಡೆದಿದ್ದರು ರಮೇಶ್ ದಮಾನಿ. ಆ ಹಂತದಲ್ಲಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರನಾಗುವ ಆಲೋಚನೆ ಅವರಿಗಿದ್ದಿರಲಿಲ್ಲ. ಆದರೆ ತಂದೆಗೆ ಮಗ ಭಾರತಕ್ಕೆ ಮರಳಿ ಷೇರು ಹೂಡಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ಇಂಗಿತ ಇತ್ತು. ಒಮ್ಮೆ ದಮಾನಿಯವರಿಗೆ ತಂದೆ ಒಂದು ಆಫರ್ ಕೊಟ್ಟರು. ನೋಡಪ್ಪ, ನಾನು ನಿನಗೆ $10,000 $10,000 ಅಂದರೆ ಆಗ 80,000 ರೂಪಾಯಿ ಇಷ್ಟನ್ನು ಕೊಡ್ತೀನಿ. ಅದನ್ನು ಅಮೆರಿಕಾದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಂಪೂರ್ಣವಾಗಿ ಹೂಡಿಕೆ ಮಾಡು. ಒಂದು ವೇಳೆ ಅದು ಇಡಿಯಾಗಿ ನಷ್ಟವಾದರೂ ನಾನು ಕೇಳೋದಿಲ್ಲ, ಆದರೆ ಲಾಭ ಬಂದರೆ ಆ ಹಣವನ್ನು ನೀನು ಇಟ್ಕೊಳ್ಳು, ಜೊತೆಗೆ ಷೇರು ವ್ಯವಹಾರವನ್ನು ಮುಂದುವರಿಸಬಹುದು ಅಂತ ಅವರಪ್ಪ ಹೇಳಿದರು. ರಮೇಶ್ ದಮಾನಿಯವರು ಅದಕ್ಕೆ ಒಪ್ಪಿದರು. ಹೀಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಶುರು ಮಾಡಿದರು. ಬಳಿಕ ದಲಾಲ್ ಸ್ಟ್ರೀಟ್ಗೂ ಬರುವಂತಾಯಿತು. ಆದರೆ ಶುರುವಿನಲ್ಲಿ ಎಲ್ಲವೂ ಸರಳವಾಗಿರಲಿಲ್ಲ. ಮೊದಲ 6 ತಿಂಗಳಿನಲ್ಲಿ ಅಮೆರಿಕದ ಷೇರುಪೇಟೆಯಲ್ಲಿ ಗೂಳಿಯ ಓಟ ಇದ್ದರೂ ಇವರು ಹೂಡಿಕೆಯ ಎಲ್ಲ $10,000 ಕಳ್ಕೊಂಡ್ರು. ಆದರೆ ಷೇರು ವ್ಯವಹಾರಗಳ ಕಲಿಕೆ ಮುಂದುವರಿತು. ಅಮೆರಿಕದಲ್ಲಿ MBA ಓದನ್ನು ಕೈಗೊಂಡರು. 1988ರಲ್ಲಿ ದಮಾನಿಯವರು ಭಾರತಕ್ಕೆ ಮರಳಿದರು. BScಯಲ್ಲಿ ಸದಸ್ಯರಾದರು. ಆಗ ಸದಸ್ಯತ್ವದ ಶುಲ್ಕ 6ರಿಂದ 7 ಲಕ್ಷ ರೂಪಾಯಿಗಳಷ್ಟಿತ್ತು. ಬ್ರೋಕರ್ನಿಂದ ಇನ್ವೆಸ್ಟರ್ ಆಗಿದ್ದು ಹೇಗೆ? ರಮೇಶ್ ದಮಾನಿಯವರು ಆರಂಭದಲ್ಲಿ ಸ್ಟಾಕ್ ಬ್ರೋಕರ್ ಆಗಿದ್ದರೂ ಬಳಿಕ ಹೂಡಿಕೆದಾರರಾದರು.
ಆಗ ಬ್ರೋಕರ್ಗಳು ಬ್ರೋಕರೇಜ್ ಆಗಿ ಕೇವಲ 1-1.5% ಗಳಿಸ್ತಾ ಇದ್ರು. ಅದೇ ವೇಳೆ ರಾಕೇಶ್ ಜುಂಜುನ್ವಾಲಾ, ರಾಧಾಕಿಶನ್ ದಮಾನಿ ಮೊದಲಾದವರು ಹೂಡಿಕೆಗೆ ಪ್ರತಿಯಾಗಿ 100-200% ಗಳಿಸ್ತಾ ಇದ್ರು. ಇದನ್ನು ಕಂಡಂಥ ರಮೇಶ್ ದಮಾನಿಯವರು ಇನ್ವೆಸ್ಟರ್ ಆಗೋದಕ್ಕೆ ನಿರ್ಧರಿಸಿದರು. ಹೀಗೆ ಸೀರಿಯಸ್ ಹೂಡಿಕೆದಾರನಾಗಿ ರಮೇಶ್ ದಮಾನಿಯವರು ಶುರುವಿನಲ್ಲಿ ಇನ್ಫೋಸಿಸ್ ಮತ್ತು CMC ಲಿಮಿಟೆಡ್ನ ಷೇರುಗಳಲ್ಲಿ ತಲಾ 10 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡ್ತಾರೆ. ಇದು ಅವರಿಗೆ ಅದ್ಭುತವಾದ ಲಾಭವನ್ನು ತಂದುಕೊಡ್ತು. ದಮಾನಿಯವರು 2000ನೇ ಇಸ್ವಿಯಲ್ಲಿ ಇನ್ಫೋಸಿಸ್ನಲ್ಲಿದ್ದಂಥ ಷೇರುಗಳನ್ನು ಭಾರೀ ಲಾಭಕ್ಕೆ ಮಾರಾಟ ಮಾಡಿದ್ರು. ರಮೇಶ್ ದಮಾನಿಯವರ ಹೂಡಿಕೆಯ ಕಾರ್ಯತಂತ್ರಗಳು ಏನು ಹಾಗಾದರೆ? ಆಯಾ ಕಾಲಘಟ್ಟಕ್ಕೆ ಸೂಕ್ತ ಎನಿಸುವಂತಹ ಕಾರ್ಯತಂತ್ರವನ್ನು ರಮೇಶ್ ದಮಾನಿಯವರು ಹೂಡಿಕೆಗೆ ಬಳಸ್ತಾ ಇದ್ರು. ಉದಾಹರಣೆಗೆ 90ರ ದಶಕದಲ್ಲಿ IT ತಂತ್ರಜ್ಞಾನ ವಲಯ ಅರಳುತ್ತಾ ಇದ್ದಂಥ ಕಾಲದಲ್ಲಿ ಟೆಕ್ ಕಂಪನಿಗಳ ಶೇರ್ಗಳನ್ನು ಖರೀದಿ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಆ ವೇಳೆಗೆ ಅವುಗಳು ದಮಾನಿಯವರಿಗೆ ಭರ್ಜರಿ ಲಾಭದಾಯಕವಾಗಿತ್ತು. ಆಗ ಅವರ ಖಾತೆಯಲ್ಲಿ 95% ಷೇರುಗಳು ಟೆಕ್ ಕ್ಷೇತ್ರಕ್ಕೆ ಸಂಬಂಧಿಸಿತ್ತು. ಇತ್ತೀಚಿನ ಸಂದರ್ಶನಗಳಲ್ಲಿ PSU ಷೇರುಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿದ್ದಾರೆ. 2000ದಿಂದ ಈಚೆಗೆ ಟೆಕ್ ಹೊರತುಪಡಿಸಿ ನಿರ್ಮಾಣ ಕ್ಷೇತ್ರದ ಷೇರುಗಳನ್ನು ಖರೀದಿಸಿದರು. ಲುಕ್ ಎಟ್ ದ ಮಾರ್ಕೆಟ್ ಸೈಜ್ ಆಫ್ ದಿ ಆಪರ್ಚುನಿಟಿ ಅನ್ನೋದು ಅವರ ಸೂತ್ರವಾಗಿತ್ತು. ಅಂದರೆ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುನ್ನ ಅದರ ಮಾರುಕಟ್ಟೆಯ ಗಾತ್ರವನ್ನು ಮತ್ತು ಸಾಧ್ಯತೆಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದು ದಮಾನಿಯವರ ಮಾತು. ಎರಡನೇದಾಗಿ ದಮಾನಿಯವರಿಗೆ ಮಾರುಕಟ್ಟೆಯ ಬಗ್ಗೆ ಪರಿಜ್ಞಾನವಿದ್ದಂಥ ಸ್ನೇಹಿತರ ನೆಟ್ವರ್ಕ್ ಇತ್ತು. ಅದು ಕೂಡ ಷೇರುಗಳ ಆಯ್ಕೆಗೆ ಅನುಕೂಲವಾಯಿತು. ರಮೇಶ್ ದಮಾನಿಯವರು ಷೇರುಗಳ ಅಧ್ಯಯನಕ್ಕೆ ಸ್ಕ್ರೀನರ್ ಇತ್ಯಾದಿಗಳನ್ನು ಬಳಸ್ತಿರಲಿಲ್ಲ. ಹೀಗಿದ್ದರೂ ಕೂಡ ಮಾರುಕಟ್ಟೆ ಕುರಿತ ಪತ್ರಿಕೆಗಳನ್ನು, ನಿಯತಕಾಲಿಕೆಗಳನ್ನು, ಪುಸ್ತಕಗಳನ್ನು ತುಂಬ ಓದ್ತಾ ಇದ್ರು. ಫಿನಾನ್ಷಿಯಲ್ ಟೈಮ್ಸ್ ಅಥವಾ ವಾಲ್ ಸ್ಟ್ರೀಟ್ ಜರ್ನಲ್ ಇದನ್ನು ಓದೋದಕ್ಕೆ ಸಲಹೆ ನೀಡ್ತಾರೆ ಅವರು. ಸಾಮಾನ್ಯವಾಗಿ 5,000 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮಾರುಕಟ್ಟೆ ಬಂಡವಾಳ ಇರುವಂಥ ಕಂಪನಿಗಳ ಷೇರುಗಳನ್ನು ಕುತೂಹಲದಿಂದ ಗಮನಿಸ್ತಾರೆ. ಭಾರತೀಯ ಕಂಪನಿಗಳನ್ನು ಅವುಗಳ ವಿದೇಶಿ ಮಾತೃ ಸಂಸ್ಥೆ ಅಥವಾ ಪ್ರತಿಸ್ಪರ್ಧಿ ಕಂಪನಿಗಳ ಜೊತೆಗೆ ಹೋಲಿಕೆ ಮಾಡೋದು ಅವರ ಅಭ್ಯಾಸ. ಪ್ರತಿ ವರ್ಷ ಸುಮಾರು 100 ಕಂಪನಿಗಳ ವಾರ್ಷಿಕ ವರದಿಯನ್ನೂ ಓದ್ತಾರೆ. ಕಂಪನಿಗಳ ಮ್ಯಾನೇಜ್ಮೆಂಟ್ ಜೊತೆಗೆ ಚರ್ಚಿಸ್ತಾರೆ. ಮ್ಯಾನೇಜ್ಮೆಂಟ್ನ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸ್ತಾರೆ. ಮಾರುಕಟ್ಟೆಯ ಏರಿಳಿತಗಳ ಸಂದರ್ಭ, ತಮ್ಮ ಹೂಡಿಕೆಯ ಷೇರುಗಳ ಚಲನವಲನಗಳನ್ನು ಅಭ್ಯಸಿಸ್ತಾರೆ. ದಮಾನಿಯವರು ಷೇರುಗಳನ್ನು ಯಾವಾಗ ಮಾರ್ತಾರೆ? 1. ಮಾರುಕಟ್ಟೆಯಲ್ಲಿ ಗೂಳಿಯ ಅಬ್ಬರ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದಾಗ. 2. ಷೇರುಗಳ ಮೌಲ್ಯಗಳು ಅತ್ಯುನ್ನತ ಮಟ್ಟಕ್ಕೆ ಏರಿದಾಗ. ಷೇರುಗಳನ್ನು ಮಾರಾಟ ಮಾಡೋದಕ್ಕೊಂದು ಶಿಸ್ತು ಬೇಕು. ಮಾರುಕಟ್ಟೆ ಯಾವಾಗ ರಿವರ್ಸ್ ಹೊಡಿಬಹುದು ಅಂತ ಅಂದಾಜಿರಬೇಕು. ಅದೇ ರೀತಿ ಷೇರುಗಳನ್ನು ಖರೀದಿಸೋದಕ್ಕೂ ಶಿಸ್ತು ಬೇಕು. ನೆಗೆಟಿವ್ ಸುದ್ದಿಗಳು ಮಾರುಕಟ್ಟೆಯನ್ನು ಅಲ್ಪಾವಧಿಗೆ ಪ್ರಭಾವಿಸುತ್ತವೆ. ಆಗ ಒಳ್ಳೆಯ ಮೌಲ್ಯವಿರುವಂಥ ಷೇರುಗಳು ಅಗ್ಗದ ಬೆಲೆಗೆ ಸಿಗ್ತವೆ. ಆಗ ತಟ್ಟಂಥ ಷೇರುಗಳನ್ನು ಖರೀದಿಸಬೇಕು ಅಂತಾರೆ ದಮಾನಿ. ಜಗತ್ತಿನಲ್ಲಿ ಪ್ರತಿದಿನವೂ ನಾನಾ ವಿದ್ಯಮಾನಗಳು ನಡೀತಾನೆ ಇರ್ತವೆ. ಇಸ್ರೇಲ್ ಗಾಜಾ ಸಂಘರ್ಷ, ಉಕ್ರೇನ್ ಮತ್ತು ರಷ್ಯಾ ಸಮರ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ, ಬಡ್ಡಿ ದರದಲ್ಲಿ ಏರಿಳಿತ, ಕಾರ್ಪೊರೇಟ್ ಕಂಪನಿಗಳ ತ್ರೈಮಾಸಿಕ ಫಲಿತಾಂಶ ಇತ್ಯಾದಿಗಳನ್ನು ಉದಾಹರಿಸಬಹುದು. ಇಂಥ ವಿದ್ಯಮಾನಗಳು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತವೆ. ಆದ್ದರಿಂದ ಹೂಡಿಕೆದಾರರು ರಿಸ್ಕ್ ಮತ್ತು ವೊಲಾಟಿಲಿಟಿ ನಡುವಣ ವ್ಯತ್ಯಾಸವನ್ನು ಅರಿತುಕೊಳ್ಳಬೇಕು. ವೊಲಾಟಿಲಿಟಿ ಅಂದರೆ ನಿರ್ದಿಷ್ಟ ಘಟನೆಗಳ ಪರಿಣಾಮಗಳು. ಅದು ಬಡ್ಡಿ ದರ ಏರಿಕೆ, ರಾಷ್ಟ್ರಗಳ ನಡುವಣ ಸಂಘರ್ಷ, ತೈಲ ದರ ಏರಿಕೆ ಇತ್ಯಾದಿಗಳು ಆಗಿರಬಹುದು. ಇವುಗಳು ತಾತ್ಕಾಲಿಕ ಪ್ರಭಾವ ಬೀರ್ತವೆ. ಆದರೆ ರಿಸ್ಕ್ ಅಂದರೆ ಬಂಡವಾಳವನ್ನು ಶಾಶ್ವತವಾಗಿ ಕಳೆದುಕೊಳ್ಳೋದು. ಭಾರತ ಬೆಳೀತಾ ಇರುವಂಥ ಆರ್ಥಿಕತೆ ಆಗಿರೋದ್ರಿಂದ ಕಳೆದ 30 ವರ್ಷಗಳಿಂದ ಮಾರುಕಟ್ಟೆ ಚೆನ್ನಾಗಿ ಪ್ರಗತಿ ದಾಖಲಿಸ್ತಾ ಇದೆ. ನಮ್ಮದು ತೀವ್ರ ಏರಿಳಿತಗಳಿಂದ ಕೂಡಿರುವ ಸ್ಟಾಕ್ ಮಾರ್ಕೆಟ್ ಆಗಿದ್ರೂ ಕೂಡ ಅತ್ಯಂತ ಅಪಾಯಕಾರಿ ಮಾರುಕಟ್ಟೆ ಏನೂ ಅಲ್ಲ. ಒಳ್ಳೆಯ ಬೆಲೆಗೆ ಷೇರುಗಳು ಲಭ್ಯವಿದ್ದಾಗ ಅದನ್ನು ಖರೀದಿಸುವ ಅವಕಾಶವನ್ನು ಕೈ ಚೆಲ್ಲಿದರೆ ಅದು ಯಾತನಾದಾಯಕವಾಗಿರುತ್ತೆ. ಅದಕ್ಕೆ ಮತ್ತೆ ಹೆಚ್ಚು ಬೆಲೆ ತೆರಬೇಕಾಗತ್ತೆ ಅಂತಾರೆ ರಮೇಶ್ ದಮಾನಿ. ಹೊಸ ಹೂಡಿಕೆದಾರರಿಗೆ ದಮಾನಿಯವರ ಸಲಹೆ ಏನು? 30 ವರ್ಷ ಆಗುವ ವೇಳೆಗೆ ಕೆಲವು ಲಕ್ಷಗಳಷ್ಟಾದರೂ ಉಳಿತಾಯ ಮಾಡಿಟ್ಟುಕೊಂಡಿರಿ. ಬಳಿಕ ಅದನ್ನು 3-4 ವರ್ಷಗಳಲ್ಲಿ ಡಬಲ್ ಆಗುವಂತೆ ಷೇರುಗಳಲ್ಲಿ ಹೂಡಿಕೆ ಮಾಡಿ. ಇದು ನಿಮ್ಮನ್ನು ಶ್ರೀಮಂತವಾಗಿಸಬಹುದು. ಸಾಕಷ್ಟು ಓದಿಕೊಳ್ಳಿ. ಪ್ರತಿಯೊಬ್ಬ ಯಶಸ್ವಿ ಮೌಲ್ಯಯುತ ಹೂಡಿಕೆದಾರ ಬಹಳಷ್ಟು ಓದಿಕೊಂಡಿರ್ತಾನೆ. ಸ್ವತಃ ದಮಾನಿಯವರು ದಿನಕ್ಕೆ 4-6 ಗಂಟೆಗಳ ಕಾಲ ಓದ್ತಾರಂತೆ. ಸಮಾನ ಮನಸ್ಕರ ಜೊತೆಗೆ ಚರ್ಚಿಸಿ. ದೀರ್ಘಾವಧಿಯ ಹೂಡಿಕೆಯಲ್ಲಿ ನೆಟ್ವರ್ಕಿಂಗ್ ದೊಡ್ಡ ಪಾತ್ರ ವಹಿಸುತ್ತೆ. ನಿಮ್ಮ ಖಾತೆಯಲ್ಲಿ ಅತಿಯಾಗಿ ಷೇರುಗಳನ್ನು ಇಟ್ಕೊಳ್ಬೇಕಾಗಿಲ್ಲ.
ಉತ್ತಮ ಮೌಲ್ಯಯುತವಾದ ಷೇರುಗಳನ್ನು ಖರೀದಿಸಿಟ್ಕೊಳ್ಳಿ. ದೇಶದ ಆರ್ಥಿಕತೆ ವೇಗವಾಗಿ ಬೆಳೆಯುವ ಹಂತದಲ್ಲಿ ಕೂಡ ಹೂಡಿಕೆ ಮಾಡ್ತೀರಿ. ಷೇರುಗಳು ಅಂಡರ್ ವ್ಯಾಲ್ಯೂ ಹಂತದಲ್ಲಿದ್ದಾಗ ಹೂಡಿಕೆ ಮಾಡಿರಿ. ಮುಂದಿನ 5-10 ವರ್ಷಗಳಲ್ಲಿ ಕಾಂಪೌಂಡೆಡ್ ರಿಟರ್ನ್ಸ್ ಗಳಿಸಬಹುದು. ಆ ಗುರಿಯನ್ನು ಹಾಕೋಬಹುದು. ಷೇರು ಮಾರುಕಟ್ಟೆಯಲ್ಲಿ ನಷ್ಟ ಅನ್ನೋದಿಲ್ಲ, ಲಾಭ ಇಲ್ಲವೇ ನಷ್ಟದಿಂದ ಕಲಿಯುವ ಪಾಠ ನಿಮ್ಮದಾಗಿರುತ್ತೆ. ರಮೇಶ್ ದಮಾನಿಯವರು 2023ರ ಜೂನ್ ವೇಳೆಗೆ ತಮ್ಮ ಖಾತೆಯಲ್ಲಿ ಇಟ್ಕೊಂಡಿದ್ದ ಕೆಲ ಕಂಪನಿಗಳ ಷೇರುಗಳ ವಿವರ ಇಂತಿದ್ದಾವೆ. ಗೋಲ್ಡಿಯಂ ಇಂಟರ್ನ್ಯಾಷನಲ್ ಲಿಮಿಟೆಡ್, ಪನಾಮಾ ಪೆಟ್ರೋಕೆಮ್, ವಡಿವರ್ ಸ್ಪೆಷಾಲಿಟಿ ಕೆಮಿಕಲ್ಸ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಎಂಜಿನಿಯರ್ಸ್. ದಮಾನಿಯವರು ಕೆಮಿಕಲ್ಸ್, ಎಂಜಿನಿಯರಿಂಗ್ ಮತ್ತು ಹೆವಿ ಮೆಟಲ್ಸ್, ಡೈಮಂಡ್ ಕಟ್ಟಿಂಗ್, ಜ್ಯುವೆಲ್ಲರಿ ವಲಯದಲ್ಲಿ ಹೆಚ್ಚಿನ ಶೇರನ್ನು ಹೂಡಿಕೆ ಮಾಡಿದ್ದಾರೆ. ಷೇರುಗಳನ್ನು ಆಧರಿಸಿ ರಮೇಶ್ ದಮಾನಿಯವರ ಈಗಿನ ನಿವ್ವಳ ಸಂಪತ್ತು 363 ಕೋಟಿ ರೂಪಾಯಿ. ನೀವು ಒಬ್ಬ ಒಳ್ಳೆಯ ಹೂಡಿಕೆದಾರನಾಗಿದ್ದರೆ ಪ್ರತಿ 3 ವರ್ಷಕ್ಕೆ ನಿಮ್ಮ ಹಣ ಇಮ್ಮಡಿಯಾಗುವಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಗಳಿಸಿಕೊಳ್ಬೇಕು. ಭಾರತ ಜಗತ್ತಿನ ಟಾಪ್ 3 ಆರ್ಥಿಕತೆಗಳಲ್ಲಿ ಒಂದಾಗುವುದಕ್ಕೆ ಮುಂದುವರಿತಾ ಇದೆ. ಹೀಗಾಗಿ ಮುಂದಿನ 10ರಿಂದ 20 ವರ್ಷಗಳ ಕಾಲ ಸಣ್ಣ ಮೊತ್ತವನ್ನಾದರೂ ಹೂಡಿಕೆಯಲ್ಲಿ ನಿಯಮಿತವಾಗಿ ಮಾಡ್ತಾ ಅದರ ಲಾಭವನ್ನು ಪಡೆಯಬಹುದು ಅಂತಾರೆ ರಮೇಶ್ ದಮಾನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.